ತನ್ನ ಕಾಲ ಬುಡದ ನೆಲೆಯನ್ನು ಕಳೆದುಕೊಳ್ತಾ ಇದ್ದಾನೆ ಅಂತ ಹೇಳಬೇಕಾಗ್ಯದ, ಮತ್ತೇನಿಲ್ಲ. ಭಾಳ ಕಷ್ಟ ದಿನ. ಇದನ್ನೆಲ್ಲ ಎದುರಿಸೋದು ಹೇಗೆ ಅನ್ನುವಂಥದ್ದು, ಇದನ್ನೆಲ್ಲ ಎದುರಿಸೋದು ಹೇಗಪ್ಪ ಅನ್ನುವಂಥದ್ದು ಸಾಕಷ್ಟು ನಮ್ಮ ಮೋದಿಯವರು ಹೇಳಿದ್ರು ಇಲ್ಲಿವರೆಗೆ ಯಾರಿಗೂ ಅನ್ಯಾಯ ಆಗೋದಿಲ್ಲ, ಲಾಭ ಅದ ಅಂತೇಳಿ. ಬಟ್ ನಮಗೆ ವಿಶೇಷವಾಗಿ ಯುರೋಪಿಯನ್ ಯೂನಿಯನ್ ಭಾಳ ದೊಡ್ಡ ಹೆಲ್ಪನ್ನು ಮಾಡಿತ್ತು ನಮಗೆ. 0 ಟ್ಯಾರಿಫ್. ಇನ್ನು ಮತ್ತು ನಾವು 18% ಕೊಡಬೇಕು. ನಾವು ಅಮೆರಿಕದಿಂದ ಏನು ತರಿಸ್ಕೊಳ್ತೀವಿ, ಇಂಧನ ಇರ್ಬೋದು, ಮಾಹಿತಿ ತಂತ್ರಜ್ಞಾನ, ಸಂವಹನ, ಕಲ್ಲಿದ್ದಲು, ಕೃಷಿ ಎಲ್ಲ ಮೂಲಕ ನಾವು 18% ನಾವು ತರಿಸ್ಕೊಳಕೈದ್ರೆ ಟ್ಯಾಕ್ಸ್ ಕೊಡಬೇಕು. ನಾವು ಕಳ್ಸೋಕೈದ್ರೆ ಟ್ಯಾಕ್ಸ್ ಕೊಡಬೇಕು. ಇವತ್ತಿನಿಂದ ನಾವು ಕಳಿಸೋದಿಲ್ಲ, ಇವು ತರಿಸ್ಕೊಳ್ತೀವಿ 0 ಸುಂಕದ. ಇದರಿಂದಾಗೆ ನಾವು ಅವರಿಂದ ಅಲ್ಲಿ ಕಳಿಸೋದಾದ್ರೆ ಅವು 18% ಟ್ಯಾಕ್ಸ್ ಅವ್ರು ಹಾಕವ್ರಲ್ಲೇ ನಮ್ಮ ವಸ್ತುಗಳಲ್ಲಿ ಮಾರ್ತಾವ ಆ ದೇಶದಲ್ಲೇ. ಅದು 0 ಆಗ್ಬೇಕಾಯ್ತಲ್ಲ, ಯಾಕೆ ಆಗಲಿಲ್ಲ ಅಂತ ಇವತ್ತು ನಮ್ಮ ಮೋದಿಯವರು ಈ ದಿಸೆಯಲ್ಲಿ ಈ ಒಂದು ತಪ್ಪು ಹೆಜ್ಜೆ ನೆಟ್ರ ಅಂತೇಳಿ. ಯಾಕಂದ್ರೆ ಇದು ನಿಜವಾಗಿಯೂ ಭಾರತದ ಅರ್ಥವ್ಯವಸ್ಥೆಗೆ ದೊಡ್ಡ ಹೊಡೆತ ಕೊಡ್ತದೆ. ಈಗ ನಮ್ಮ ಅರ್ಥವ್ಯವಸ್ಥೆ ಪೂರ್ತಿಯಾಗಿ ನೆಲ ಕಚ್ಚದಂದ್ರೆ ಎರಡು ಮಾತಿಲ್ಲ. ಹೇಳ್ಬೋದು ನಮ್ಮ ಸರ್ಕಾರಗಳು, ಅದರಲ್ಲೂ ಮೋದಿಯವರು ಹೇಳ್ಬೋದು, ಇಲ್ಲ ನಾವು ಅಭಿವೃದ್ಧಿ ಆಗಿದ್ದೀವಿ, 4ನೇ ನಂಬರ್ ಇದ್ದೀವಿ ಅಥವಾ 3ನೇ ನಂಬರ್ ಇದ್ದೀವಿ, ಹಾಗೆ ಹೀಗೆಲ್ಲ ಹೇಳ್ಬೋದು. ಜಪಾನ್ ಹಿಂದೆ ಹಾಕಿದ್ದೀವಿ, ಹಿಂದೆ ಹಾಕಿದ್ದೀನಿ, ಸುಳ್ಳಲ್ಲ. ಆದರೆ ಕೇವಲ ಈ ದೇಶದ 10% ಜನ ಮಾತ್ರ ಹಿಂದೆ ಹಾಕಿದ್ದಾರೆ. ಇನ್ನುಳಿದ 90% ಜನ ಹಿಂದೆ ಅದಾರ. ಅವರು 150 ಸುತ್ತಮುತ್ತ ಇದ್ದಾರೆ ನಂಬರ್ನಲ್ಲೇ. ಪ್ರತಿಯೊಬ್ಬನ ಆಯ 60-70 ಸಾವಿರ ಇರುವುದು ವರ್ಷಕ್ಕೆ, ಇನ್ನೂ ಕಡಿಮೆ ಹೆಚ್ಚಿನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ತಿಂಗಳಿಗೆ